ಹಲೋ ಎಲ್ರಿಗೂ ನಮಸ್ಕಾರ. 10th ಸ್ಟೇಟ್ ಬೋರ್ಡ್ ಎಕ್ಸಾಮ್ ಹೌ ಟು ಸ್ಕೋರ್ 99%. ಇವತ್ತು ನಾವು ಸೈನ್ಸ್ ಸಬ್ಜೆಕ್ಟ್ ವಿಜ್ಞಾನ ಬ್ಲೂ ಪ್ರಿಂಟ್ನ ಡಿಸ್ಕಸ್ ಮಾಡೋಣ. ಸರ್ಕಾರದಿಂದ ಬ್ಲೂ ಪ್ರಿಂಟ್ ಬಿಟ್ಟಿದ್ದಾರೆ, ಏನು ಓದಬೇಕು ಏನು ಓದಬೇಡ್ದು ಅಂತ. ನಾನು ಪ್ರತಿ ವರ್ಷ ಮಕ್ಕಳಲ್ಲಿ ಕೇಳ್ತೀನಿ, ಯಾವ ಸಬ್ಜೆಕ್ಟು ನಿಮಗೆ ಕಷ್ಟ 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 ಅಂತ. ಯಾವಾಗಲೂ ಅವರು ಸೈನ್ಸು ಮ್ಯಾಥ್ಸು ತುಂಬ ಕಷ್ಟ ಅಂತ ಹೇಳ್ತಾರೆ. ನಾನು ಹೇಳ್ತೀನಿ, ಈ ವರ್ಷ 2025-26 ನೀವು ಬ್ಲೂ ಪ್ರಿಂಟ್ನ ಕರೆಕ್ಟಾಗಿ ಫಾಲೋ ಮಾಡಿದ್ರೆ 100% 95 ಮಾರ್ಕ್ಸ್ ಸ್ಕೋರ್ ಮಾಡ್ಬೋದು ನೀವು. ಹೆಂಗಂದ್ರೆ 80 ಮಾರ್ಕ್ಸು ಪೇಪರ್ ಬರೆಯೋದು ನೀವು, 30 ಮಾರ್ಕ್ಸ್ ಇಂಟರ್ನಲ್, 80ಗೆ 75 ಅಬೋವ್ ತೆಗಿಬೋದು ನೀವು ಕರೆಕ್ಟಾಗಿ ಬ್ಲೂ ಪ್ರಿಂಟ್ನ ಫಾಲೋ ಮಾಡಿದ್ದೇ ಆಗಿದ್ರೆ. ಸೈನ್ಸಲ್ಲಿ ಯಾವ್ಯಾವ ಟಾಪಿಕ್ಗೆ ಯಾವ್ಯಾವ ಚಾಪ್ಟ್ರಲ್ಲಿ ಎಷ್ಟೆಷ್ಟು ಮಾರ್ಕ್ಸ್ನ ಫಿಕ್ಸ್ ಮಾಡಿದ್ದಾರೆ ನೋಡೋಣ. ನಾವು ಅದೇ ರೀತಿಯಲ್ಲಿ ಓದಬೇಕು, ಸುಮ್ಮನೆ ಎಲ್ಲ ಓದಬೇಡ್ದು. ಏನು ಓದಬೇಡ್ದು, ಯಾವ ಚಾಪ್ಟ್ರಿಂದ ಎಷ್ಟು ಓದಬೇಕು ಎಷ್ಟುನ ಬಿಡಬೇಕು ಅಂತ ನಮಗೆ ನೀಟಾಗಿ ತಿಳಿಸ್ಕೊಡುತ್ತೆ. ಚಾಪ್ಟ್ರಿಂದ ಎಷ್ಟೆಷ್ಟು ಮಾರ್ಕ್ಸ್ ಕೇಳ್ತಾರೆ ಅಂತ ಲಿಸ್ಟ್ ಮಾಡಿದ್ದೀನಿ, ಎಲ್ಲ ನೋಡ್ರಿ ಕಮೆಂಟ್ ಸೆಕ್ಷನಲ್ಲಿ. ಹಾಗೆ ಸೋಷಲ್ ಓದ್ ಕ್ಲಾಸ್ ಮಾಡಿದ್ವಿ, ಅದ್ರಲ್ಲಿ ಕಮೆಂಟ್ ಸೆಕ್ಷನಲ್ಲಿ ಒಬ್ರು ಕಮೆಂಟ್ ಹಾಕಿದ್ದಾರೆ, ಅಣ್ಣ ಇಂಪಾರ್ಟೆಂಟ್ ಕ್ವಶನ್ಸ್ನ ಸೋಷಲ್ ಹೇಳಿ ಅಂತ. ಓಕೆ, ನಾನು ಇಂಪಾರ್ಟೆಂಟ್ ಕ್ವಶನ್ಸ್ನ ನಾನು ಅಪ್ಡೇಟ್ ಮಾಡ್ತೀನಿ ನಿಮಗೆ. ಇದೇ ಥರ ಒಂದು ಕ್ಲಾಸ್ ಮಾಡಿ ಇಂಪಾರ್ಟೆಂಟ್ ಕ್ವಶನ್ಸ್ ಅಂತ ಹಾಕ್ತೀನಿ, ಅದನ್ನು ನೀವು ಓದ್ಕೊಳ್ಳಿ. ಬನ್ನಿ ಇವತ್ತು ಸೈನ್ಸು ಬ್ಲೂ ಪ್ರಿಂಟ್ನ ನಾವು ನೋಡೋಣ. ನೋಡಿ, ಸಬ್ಜೆಕ್ಟ್ ಸೈನ್ಸ್ ವಿಜ್ಞಾನ ನಾನು ಕನ್ನಡದಲ್ಲೂ ಹೇಳ್ತೀನಿ ಹಾಗೆ ಇಂಗ್ಲೀಷಲ್ಲೂ ಹೇಳ್ತೀನಿ, ಯಾಕಂದರೆ ಇದು ಪ್ರತಿಯೊಬ್ಬರಿಗೂ ಇಂಪಾರ್ಟೆಂಟು, ಪ್ರತಿಯೊಬ್ಬರಿಗೂ ಹೆಲ್ಪ್ ಆಗಬೇಕು. ಪಾಪ ಗ್ರಾಮೀಣ ಮಕ್ಕಳಿಗೆ ಹೆಲ್ಪ್ ಆಗಬೇಕು, ಸಿಟಿಲಿರೋ ಮಕ್ಳಿಗೂ ಹೆಲ್ಪ್ ಆಗಬೇಕು. ಅದಕ್ಕೋಸ್ಕರ ನಾನು ಕನ್ನಡದಲ್ಲೂ ಹೇಳ್ತಾ ಇದ್ದೀನಿ ಹಾಗೆ ಇಂಗ್ಲೀಷಲ್ಲೂ ಹೇಳ್ತಾ ಇದ್ದೀನಿ. ನೋಡಿ, SSLC ಎಕ್ಸಾಮಿನೇಷನ್ 2025-26 ಚಾಪ್ಟರ್ ವೈಸ್ ಮಾರ್ಕ್ಸ್ ಡಿಸ್ಟ್ರಿಬ್ಯೂಟೆಡ್ ಫಾರ್ ಸೈನ್ಸ್. ಯಾವ್ಯಾವ ಚಾಪ್ಟರ್ಗೆ ಎಷ್ಟೆಷ್ಟು ಮಾರ್ಕ್ಸ್ ಡಿಸ್ಟ್ರಿಬ್ಯೂಟ್ ಮಾಡಿದ್ದಾರೆ ನೋಡಿ. ಆಸ್ ಇಟ್ ಈಸ್ ಆಸ್ 5 ಮಾರ್ಕ್ಸ್, 4 ಮಾರ್ಕ್ಸ್, 3 ಮಾರ್ಕ್ಸ್, 2 ಮಾರ್ಕ್ಸ್, 1 ಮಾರ್ಕ್ಸ್. ಸೈನ್ಸಲ್ಲಿ 3 ಭಾಗಗಳಾಗಿ ವಿಂಗಡಣೆ ಮಾಡಿದ್ದಾರೆ. ಯಾವ ಥರ? ಫಿಸಿಕ್ಸ್, ಕೆಮಿಸ್ಟ್ರಿ ಹಾಗೆ ಬಯಾಲಜಿ. ಫಿಸಿಕ್ಸಿಂದ ಯಾವ ಚಾಪ್ಟರ್ ಓದಬೇಕು, ಕೆಮಿಸ್ಟ್ರಿಯಿಂದ ಯಾವ ಚಾಪ್ಟರ್ ಓದಬೇಕು, ಬಯಾಲಜಿಯಿಂದ ಯಾವ ಚಾಪ್ಟರ್ ಓದಬೇಕು ಅಂತ ನಾವು ನೀಟಾಗಿ ಡಿಸ್ಕಸ್ ಮಾಡೋಣ. ಬನ್ನಿ ನೋಡಿ, ಫಸ್ಟು 5 ಮಾರ್ಕ್ಸ್ ಅಲ್ಲಿ ನೋಡಿ, ಹೌ ಡು ಆರ್ಗ್ಯಾನಿಸಮ್ ರೀಪ್ರೊಡ್ಯೂಸ್. ಇದನ್ನ ಕನ್ನಡದಲ್ಲಿ ಜೀವಿಗಳು ಹೇಗೆ ಸಂತಾನೋತ್ಪತ್ತಿ ನಡೆಸುತ್ತವೆ. ಓಕೆನಾ, ಇದು ಬಂದು ಬಯಾಲಜಿ ಟಾಪಿಕ್. ಈ ಟಾಪಿಕ್ ಇಂದ 5 ಮಾರ್ಕ್ಸ್ ಕೇಳ್ತಾರೆ. ಈ ಒಂದೇ ಟಾಪಿಕ್ ಇಂದ 5 ಮಾರ್ಕ್ಸ್ ಕ್ವಶನ್ ಬರೋದು. ನೋಡಿ, 5 ಮಾರ್ಕ್ಸ್ ಕ್ವಶನ್ ಇನ್ ದಿಸ್ ಟಾಪಿಕ್. ಇನ್ ದಿಸ್ ಇಯರ್ ದೇ ವಿಲ್ ಆಸ್ಕ್ 5 ಮಾರ್ಕ್ಸ್ ಕ್ವಶನ್. ಈ ವರ್ಷ ಈ ಟಾಪಿಕ್ ಇಂದ 5 ಮಾರ್ಕ್ಸ್ಗೆ ಕ್ವಶನ್ ಕೇಳ್ತಾರೆ. ಹೌ ಡು ಆರ್ಗ್ಯಾನಿಸಮ್ ರೀಪ್ರೊಡ್ಯೂಸ್. ಓಕೆನಾ, ಲಿಸ್ಟ್ ಮಾಡ್ಕೊಳ್ಳಿ, ನೀವು ಲಿಸ್ಟ್ ಮಾಡ್ಕೊಂಡು ಓದಬೇಕು. ನಾನು ಸೈನ್ಸಲ್ಲೂ ಕೂಡ ಇಂಪಾರ್ಟೆಂಟ್ ಕ್ವಶನ್ಸ್ನ ನಾನು ಹೇಳ್ತೀನಿ. ಓಕೆನಾ, ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ರಿ. ಯಾಕಂದ್ರೆ ಸಬ್ಸ್ಕ್ರೈಬ್ ಮಾಡಿದ್ರೆ ದಿವಸ ಕ್ಲಾಸ್ ಮಾಡ್ತಾ ಇದೀನೋ ನಿಮಗೆ ಫಸ್ಟ್ ಅಲ್ಲೇ ಬರುತ್ತೆ ಯೂಟ್ಯೂಬ್ ಓಪನ್ ಮಾಡಿದ ತಕ್ಷಣ. ಓಕೆ, ಬನ್ನಿ ಇವಾಗ 4 ಮಾರ್ಕ್ಸ್ ಡಿಸ್ಕಸ್ ಮಾಡೋಣ. 5 ಮಾರ್ಕ್ಸ್ ಡಿಸ್ಕಸ್ ಮಾಡಿದ್ವಿ. 4 ಮಾರ್ಕ್ಸ್ ಕಾರ್ಬನ್ ಅಂಡ್ ಇಟ್ಸ್ ಕಾಂಪೌಂಡ್. ಕನ್ನಡದಲ್ಲಿ ಕಾರ್ಬನ್ ಮತ್ತು ಅದರ ಸಂಯುಕ್ತಗಳು. ನೆಕ್ಸ್ಟ್ ನೋಡಿ, ಲೈಫ್ ಪ್ರೋಸೆಸ್. ಕನ್ನಡದಲ್ಲಿ ಜೀವಕ್ರಿಯೆಗಳು. ನೆಕ್ಸ್ಟ್ ನೋಡಿ, ಲೈಟ್ ರಿಫ್ಲೆಕ್ಷನ್ ಅಂಡ್ ರಿಫ್ರಾಕ್ಷನ್. ಕನ್ನಡದಲ್ಲಿ ಬೆಳಕು ಪ್ರತಿಫಲನ ಮತ್ತು ವಕ್ರೀಧವನ. ನೆಕ್ಸ್ಟ್ ನೋಡಿ, ಎಲೆಕ್ಟ್ರಿಸಿಟಿ. ಕನ್ನಡದಲ್ಲಿ ವಿದ್ಯುತ್ ಶಕ್ತಿ. ಓಕೆನಾ, ಈ 4 ಟಾಪಿಕ್ ಇಂದನು 4 ಮಾರ್ಕ್ಸ್ ಆಗಿ ಕ್ವಶನ್ ನ ಕೇಳ್ತಾರೆ. ಓಕೆನಾ, ನೋಡಿ, ಕಾರ್ಬನ್ ಅಂಡ್ ಇಟ್ಸ್ ಕಾಂಪೌಂಡ್ ಈ ಟಾಪಿಕ್ ಬಂದ್ಬಿಟ್ಟು ಕೆಮಿಸ್ಟ್ರಿ. ಓಕೆನಾ, ಲೈಫ್ ಪ್ರೋಸೆಸ್ ಈ ಟಾಪಿಕ್ ಬಂದು ನಿಮಗೆ ಬಯಾಲಜಿ. ಲೈಟ್ ರಿಫ್ಲೆಕ್ಷನ್ ಅಂಡ್ ರಿಫ್ರಾಕ್ಷನ್ ಈ ಟಾಪಿಕ್ ಬಂದು ಫಿಸಿಕ್ಸ್. ಓಕೆನಾ, ಎಲೆಕ್ಟ್ರಿಸಿಟಿ ಈ ಚಾಪ್ಟರ್ ಕೂಡ ಫಿಸಿಕ್ಸ್. ನೋಡಿ, ಫಿಸಿಕ್ಸ್ ಅಲ್ಲಿ ನೀವು 2 ಕ್ವಶನ್ ಬರುತ್ತೆ, 4 ಮಾರ್ಕ್ಸ್. ಯಾವುದು? ಲೈಟ್ ರಿಫ್ಲೆಕ್ಷನ್ ಅಂಡ್ ರಿಫ್ರಾಕ್ಷನ್ ಹಾಗೆ ಎಲೆಕ್ಟ್ರಿಸಿಟಿ. ಬಯಾಲಜಿಲಿ 4 ಮಾರ್ಕ್ಸ್ ಒಂದೇ ಒಂದು ಟಾಪಿಕ್ ಇಂದ ಬರೋದು ಲೈಫ್ ಪ್ರೋಸೆಸ್. ಯಾವ್ಯಾವ ಕ್ವಶನ್ ರಿಪೀಟ್ ಆಗಿದೆ ಅಂತ ನಾನು ನಿಮಗೆ ನೆಕ್ಸ್ಟ್ ಕ್ಲಾಸಲ್ಲಿ ತಿಳಿಸ್ಕೊಡ್ತೀನಿ. ಫಸ್ಟ್ ನೀವು ಸ್ಟ್ರಕ್ಚರ್ ತಿಳ್ಕೊಳ್ಳಿ, ಯಾವ ಚಾಪ್ಟರ್ ಇಂದ ಎಷ್ಟು ಮಾರ್ಕ್ಸ್ ಕೇಳ್ತಾರೆ ಅಂತ. ನೋಡಿ, ಕಾರ್ಬನ್ ಅಂಡ್ ಇಟ್ಸ್ ಕಾಂಪೌಂಡ್ಸ್ ಆ ಲೆಸನ್ ಬಂದು ಕೆಮಿಸ್ಟ್ರಿಯಿಂದ ಒಂದು ಕ್ವಶನ್ 4 ಮಾರ್ಕ್ಸ್ ಅಂತ ಕೇಳ್ತಾರೆ. ಬನ್ನಿ ಈಗ ನಾವು 3 ಮಾರ್ಕ್ಸ್ 3 ಮಾರ್ಕ್ಸ್ನ ಡಿಸ್ಕಸ್ ಮಾಡೋಣ, ಯಾವ್ಯಾವ ಚಾಪ್ಟರ್ ಇಂದ ಕ್ವಶನ್ಸ್ ಬರುತ್ತೆ ಅಂತ. ನೋಡಿ, 3 ಮಾರ್ಕ್ಸ್ 3 ಅಂಕಗಳ ಪ್ರಶ್ನೆ. ಯಾವ್ಯಾವ ಚಾಪ್ಟರ್ ಇಂದ ಅಂದ್ರೆ ಕೆಮಿಕಲ್ ರಿಯಾಕ್ಷನ್ ಅಂಡ್ ಈಕ್ವೇಶನ್ಸ್. ಕನ್ನಡದಲ್ಲಿ ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣಗಳು. ನೆಕ್ಸ್ಟ್ ನೋಡಿ, ಆಸಿಡ್, ಬೇಸಸ್ ಅಂಡ್ ಸಾಲ್ಟ್. ಆಮ್ಲಗಳು, ಪ್ರತ್ಯಾಮ್ಲಗಳು ಮತ್ತು ಲವಣಗಳು. ನೆಕ್ಸ್ಟ್ ನೋಡಿ, ಮೆಟಲ್ಸ್ ಅಂಡ್ ನಾನ್ ಮೆಟಲ್ಸ್. ಕನ್ನಡದಲ್ಲಿ ಲೋಹಗಳು ಮತ್ತು ಅಲೋಹಗಳು. ನೆಕ್ಸ್ಟ್ ನೋಡಿ, ಕಂಟ್ರೋಲ್ ಅಂಡ್ ಇಟ್ಸ್ ಕೋಆರ್ಡಿನೇಷನ್. ಕನ್ನಡದಲ್ಲಿ ನಿಯಂತ್ರಣ ಮತ್ತು ಸಹಭಾಗಿತ್ವ. ನೆಕ್ಸ್ಟ್ ನೋಡಿ, ಹೆರಿಡಿಟಿ.
ಅನುವಂಶೀಯತೆ. ನೆಕ್ಸ್ಟ್ ನೋಡಿ ಲೈಟ್ ರಿಫ್ಲೆಕ್ಷನ್ ಅಂಡ್ ರಿಫ್ರಾಕ್ಷನ್, ಬೆಳಕು ಪ್ರತಿಫಲನೆ ಮತ್ತು ವಕ್ರಧವನ. ಹ್ಯೂಮನ್ ಐ ಅಂಡ್ ಕಲರ್ಫುಲ್ ವರ್ಲ್ಡ್, ಮಾನವನ ಕಣ್ಣು ಮತ್ತು ವರ್ಣಮಯ ಜಗತ್ತು. ಮ್ಯಾಗ್ನೆಟಿಕ್ ಎಫೆಕ್ಟ್ಸ್ ಆಫ್ ಎಲೆಕ್ಟ್ರಿಕ್ ಕರೆಂಟ್, ವಿದ್ಯುತ್ ಪ್ರವಾಹದ ಕಾಂತೀಯ ಪರಿಣಾಮಗಳು. ಅವರ್ ಎನ್ವಿರಾನ್ಮೆಂಟ್, ನಮ್ಮ ಪರಿಸರ. ನೋಡಿ 1 2 3 4 5 6 7 8 9 ಚಾಪ್ಟರ್ಸ್. ಓಕೆನಾ, 9 ಚಾಪ್ಟರ್ಸ್ ಇಂದ 3 ಮಾರ್ಕ್ಸ್ ಕೇಳ್ತಾರೆ. ಕೆಮಿಕಲ್ ರಿಯಾಕ್ಷನ್ ಅಂಡ್ ಈಕ್ವೇಶನ್, ಇದು ಬಂದ್ಬಿಟ್ಟು ಕೆಮಿಸ್ಟ್ರಿ. ಓಕೆನಾ, ಆಸಿಡ್ ಬೇಸ್ ಅಂಡ್ ಸಾಲ್ಟ್ಸ್ ಕೆಮಿಸ್ಟ್ರಿ. ಮೆಟಲ್ಸ್ ಅಂಡ್ ನಾನ್ ಮೆಟಲ್ಸ್ ಆಲ್ಸೋ ಕೆಮಿಸ್ಟ್ರಿ. ಕಂಟ್ರೋಲ್ ಅಂಡ್ ಇಸ್ ಕೋಆರ್ಡಿನೇಷನ್ ಬಯೋಲಜಿ. ಹೆರಿಡಿಟಿ ಬಯೋಲಜಿ. ಲೈಟ್ ರಿಫ್ಲೆಕ್ಷನ್ ಅಂಡ್ ರಿಫ್ರಾಕ್ಷನ್ ಫಿಸಿಕ್ಸ್. ಹ್ಯೂಮನ್ ಐ ಅಂಡ್ ಕಲರ್ಫುಲ್ ವರ್ಲ್ಡ್ ಫಿಸಿಕ್ಸ್. ಮ್ಯಾಗ್ನೆಟಿಕ್ ಎಫೆಕ್ಟ್ಸ್ ಆಫ್ ಎಲೆಕ್ಟ್ರಿಕ್ ಕರೆಂಟ್ ಆಲ್ಸೋ ಫಿಸಿಕ್ಸ್. ಅವರ್ ಎನ್ವಿರಾನ್ಮೆಂಟ್ ಬಯೋ. ನೋಡಿ, ಇಷ್ಟು ಚಾಪ್ಟರ್ ಅಲ್ಲಿ ನಿಮಗೆ 3 ಮಾರ್ಕ್ಸ್ಗೆ ಕ್ವಶನ್ ನ ಕೇಳ್ತಾರೆ. ಓಕೆನಾ, ನೀವು ಇಷ್ಟೇ ಟಾಪಿಕ್ಸ್ ನ ನೀವು 3 ಮಾರ್ಕ್ಸ್ಗೆ ಅಂತ ಕನ್ಸಿಡರ್ ಮಾಡಿ ಓದಬೇಕು. ಯಾವ್ಯಾವ ತರ ಕ್ವಶನ್ ಕೇಳಿದ್ದಾರೆ ಅಂತ ನಾನು ನಿಮಗೆ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ತಿಳಿಸ್ಕೊಡ್ತೀನಿ. ಓಕೆನಾ, ಅದೆಲ್ಲ ಇಂಪಾರ್ಟೆಂಟ್ ಕ್ವಶನ್ಸ್ ಆಗಿರುತ್ತೆ ನಿಮಗೆ. ಓಕೆನಾ, ನೆಕ್ಸ್ಟ್ ನೋಡೋಣ ಬನ್ನಿ. 2 ಮಾರ್ಕ್ಸ್ ಡಿಸ್ಕಸ್ ಮಾಡೋಣ. ಈಗ 5 ಮಾರ್ಕ್ಸ್ ನೋಡಿದ್ವಿ, 4 ಮಾರ್ಕ್ಸ್ ನೋಡಿದ್ವಿ, 3 ಮಾರ್ಕ್ಸ್ ನೋಡಿದ್ವಿ. ಓಕೆನಾ, ಇದೇ ರೀತಿಯಲ್ಲಿ ಓದಿದ್ದೆ ಆದ್ರೆ ನೀವು 80ಗೆ ನೀವು 75 ಅಬೋ ತೆಗಿತೀರಾ. ಓಕೆನಾ, ಬನ್ನಿ ಇವಾಗ 2 ಮಾರ್ಕ್ಸ್ ನೋಡೋಣ. ನೋಡಿ, 2 ಮಾರ್ಕ್ಸ್ 2 ಅಂಕಗಳ ಪ್ರಶ್ನೆ. ಯಾವ್ಯಾವ ಚಾಪ್ಟರ್ ಇಂದ ಬಂದಿದೆ ಅಂತ ನೋಡೋದಾದ್ರೆ, ಆಸಿಡ್ ಬೇಸಸ್ ಅಂಡ್ ಸಾಲ್ಟ್ಸ್, ಆಮ್ಲಗಳು, ಪ್ರತ್ಯಾಮ್ಲಗಳು ಮತ್ತು ಲವಣಗಳು. ನೆಕ್ಸ್ಟ್ ನೋಡಿ, ಮೆಟಲ್ಸ್ ಅಂಡ್ ನಾನ್ ಮೆಟಲ್ಸ್, ಲೋಹಗಳು ಮತ್ತು ಅಲೋಹಗಳು. ಕಾರ್ಬನ್ ಅಂಡ್ ಇಟ್ಸ್ ಕಾಂಪೌಂಡ್ಸ್, ಕಾರ್ಬನ್ ಮತ್ತು ಅದರ ಸಂಯುಕ್ತಗಳು. ಲೈಫ್ ಪ್ರೋಸೆಸ್, ಜೀವಕ್ರಿಯೆಗಳು. ಕಂಟ್ರೋಲ್ ಅಂಡ್ ಇಟ್ಸ್ ಕೋಆರ್ಡಿನೇಷನ್, ನಿಯಂತ್ರಣ ಮತ್ತು ಸಹಭಾಗಿತ್ವ. ಹ್ಯೂಮನ್ ಐ ಅಂಡ್ ಕಲರ್ಫುಲ್ ವರ್ಲ್ಡ್, ಮಾನವನ ಕಣ್ಣು ಮತ್ತು ವರ್ಣಮಯ ಜಗತ್ತು. ನೆಕ್ಸ್ಟ್ ಎಲೆಕ್ಟ್ರಿಸಿಟಿ, ವಿದ್ಯುತ್ ಶಕ್ತಿ. 1 2 3 4 5 6 7 7 ಚಾಪ್ಟರ್ ಇಂದ 7 ಚಾಪ್ಟರ್. ಓಕೆನಾ, 7 ಚಾಪ್ಟರ್ಸ್ ಇಂದ 2 ಮಾರ್ಕ್ಸ್ ಕ್ವಶನ್ ನ ಕೇಳ್ತಾರೆ. ನೋಡಿ, ಆಸಿಡ್ ಅಂಡ್ ಬೇಸ್ ಕೆಮಿಸ್ಟ್ರಿ. Metals and non-metals also chemistry. Carbon and its compounds also chemistry. Life process it's bio. Control and its coordination also it's bio. ಇದೆಲ್ಲ ಬಯೋಲಜಿ, ಜೀವಶಾಸ್ತ್ರ. Human eye and colorful world ಬಯೋಲಜಿ. ಎಲೆಕ್ಟ್ರಿಸಿಟಿ ಇಸ್ ಫಿಸಿಕ್ಸ್. ಓಕೆನಾ, ನಾನು ಫಿಸಿಕ್ಸ್ ಅಲ್ಲಿ ಎಲೆಕ್ಟ್ರಿಸಿಟಿ ಆಗಿರ್ಬೋದು, ಹಾಗೆ ಹ್ಯೂಮನ್ ಐ ಅಂಡ್ ಕಲರ್ಫುಲ್ ವರ್ಲ್ಡ್ ಅಲ್ಲಿ ಕ್ವಶನ್ಸ್ ಕೇಳಿದ್ದಾರೆ. ಹಾಗೆ ರೇಸ್ ಯಾವ್ದು ಚಾಪ್ಟರ್? ಲೈಟ್ ರಿಫ್ಲೆಕ್ಷನ್ ಅಂಡ್ ರಿಫ್ರಾಕ್ಷನ್, ಎಲೆಕ್ಟ್ರಿಸಿಟಿ ಅಂಡ್ ಲೈಟ್ ರಿಫ್ಲೆಕ್ಷನ್ ಅಂಡ್ ರಿಫ್ರಾಕ್ಷನ್ ಅಲ್ಲಿ ಕೂಡ ಕ್ವಶನ್ಸ್ ಪ್ರತಿ ವರ್ಷ ಕೇಳ್ಕೊಂಡ್ ಬಂದಿದ್ದಾರೆ. ಅದು ಆ ಟಾಪಿಕ್ ಮೇಲೂ ನಾನು ನಿಮಗೆ ಪಾಠ ಮಾಡ್ತೀನಿ. 2 ಮಾರ್ಕ್ಸ್ ಅಲ್ಲಿ ಇನ್ನೊಂದು ಟಾಪಿಕ್ ಇನ್ಕ್ಲೂಡ್ ಆಗಿರುತ್ತೆ, ಮ್ಯಾಗ್ನೆಟಿಕ್ ಎಫೆಕ್ಟ್ಸ್ ಆಫ್ ಎಲೆಕ್ಟ್ರಿಕ್ ಕರೆಂಟ್, ವಿದ್ಯುತ್ ಪ್ರವಾಹದ ಕಾಂತೀಯ ಪರಿಣಾಮಗಳು. ಓಕೆನಾ, ಇಷ್ಟು ಟಾಪಿಕ್ಸ್ ಇಂದ ಟೋಟಲ್ 8 ಚಾಪ್ಟರ್ಸ್. ಓಕೆ, ಟೋಟಲ್ 8 ಚಾಪ್ಟರ್ಸ್ ಇಂದ 2 ಮಾರ್ಕ್ಸ್ ನ ಕೇಳ್ತಾರೆ. ಓಕೆನಾ, ನೆಕ್ಸ್ಟ್ ನೋಡಿ 1 ಮಾರ್ಕ್ಸ್ ಕೆಮಿಕಲ್ ರಿಯಾಕ್ಷನ್ ಅಂಡ್ ಈಕ್ವೇಶನ್, ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣಗಳು. ಆಸಿಡ್ಸ್ ಬೇಸಸ್ ಅಂಡ್ ಸಾಲ್ಟ್ಸ್, ಆಮ್ಲಗಳು, ಪ್ರತ್ಯಾಮ್ಲಗಳು ಮತ್ತು ಲವಣಗಳು. ಮೆಟಲ್ಸ್ ಅಂಡ್ ನಾನ್ ಮೆಟಲ್ಸ್, ಲೋಹಗಳು ಮತ್ತು ಅಲೋಹಗಳು. ಕಾರ್ಬನ್ ಅಂಡ್ ಇಟ್ಸ್ ಕಾಂಪೌಂಡ್ಸ್, ಕಾರ್ಬನ್ ಮತ್ತು ಅದರ ಸಂಯುಕ್ತಗಳು. ಲೈಫ್ ಪ್ರೋಸೆಸ್, ಜೀವಕ್ರಿಯೆಗಳು. ಕಂಟ್ರೋಲ್ ಅಂಡ್ ಇಟ್ಸ್ ಕೋಆರ್ಡಿನೇಷನ್, ನಿಯಂತ್ರಣ ಮತ್ತು ಸಹಭಾಗಿತ್ವ. ಹೌ ಡು ಆರ್ಗ್ಯಾನಿಸಮ್ ರೀಪ್ರೊಡ್ಯೂಸ್, ಜೀವಿಗಳು ಹೇಗೆ ಸಂತಾನೋತ್ಪತ್ತಿ ನಡೆಸುತ್ತವೆ. ಹೆರಿಡಿಟಿ, ಅನುವಂಶೀಯತೆ. ಲೈಟ್ ರಿಫ್ಲೆಕ್ಷನ್ ಅಂಡ್ ರಿಫ್ರಾಕ್ಷನ್, ಬೆಳಕು ಪ್ರತಿಫಲನೆ ಮತ್ತು ವಕ್ರಧವನ. ಎಲೆಕ್ಟ್ರಿಸಿಟಿ, ವಿದ್ಯುತ್ ಶಕ್ತಿ. ಮ್ಯಾಗ್ನೆಟಿಕ್ ಎಫೆಕ್ಟ್ಸ್ ಆಫ್ ಎಲೆಕ್ಟ್ರಿಕ್ ಕರೆಂಟ್, ವಿದ್ಯುತ್ ಪ್ರವಾಹದ ಕಾಂತೀಯ ಪರಿಣಾಮಗಳು. ಅವರ್ ಎನ್ವಿರಾನ್ಮೆಂಟ್, ನಮ್ಮ ಪರಿಸರ. ನೋಡಿ, 1 2 3 4 5 6 7 8 9 10 11 12 ಟೋಟಲ್ 12 ಚಾಪ್ಟರ್ಸ್. 12 ಚಾಪ್ಟರ್ಸ್ ಇಂದ ನಿಮಗೆ 1 ಮಾರ್ಕ್ಸ್ಗೆ ಕೇಳ್ತಾರೆ. ಓಕೆನಾ, ನೋಡಿ, ಇದು ಬಂದು ಕೆಮಿಸ್ಟ್ರಿ, ಕೆಮಿಕಲ್ ರಿಯಾಕ್ಷನ್ ಅಂಡ್ ಇಟ್ಸ್ ಈಕ್ವೇಶನ್ ಕೆಮಿಸ್ಟ್ರಿ. ಆಸಿಡ್ ಬೇಸ್ ಕೆಮಿಸ್ಟ್ರಿ. ಮೆಟಲ್ಸ್ ಅಂಡ್ ನಾನ್ ಮೆಟಲ್ಸ್ ಕೆಮಿಸ್ಟ್ರಿ. ಕಾರ್ಬನ್ ಅಂಡ್ ಇಟ್ಸ್ ಕಾಂಪೌಂಡ್ ಕೆಮಿಸ್ಟ್ರಿ. ಲೈಫ್ ಪ್ರೋಸೆಸ್ ಕೆಮಿಸ್ಟ್ರಿ. ಕಂಟ್ರೋಲ್ ಅಂಡ್ ಕೋಆರ್ಡಿನೇಷನ್ ಬಯೋಲಜಿ. ಹೌ ಡು ಆರ್ಗ್ಯಾನಿಸಮ್ ಬಯೋಲಜಿ. Then heredity also biology. Light reflection and refraction
physics, electricity, physics, magnetic effects of electric current, physics, our environment, bio. ಇಷ್ಟು ಟಾಪಿಕ್ಸ್ ನೀವು ಪರ್ಫೆಕ್ಟ್ ಆಗಿ ಓದಿದ್ರೆ 1 ಮಾರ್ಕ್ಸ್ ಅಲ್ಲಿ ಡೌಟ್ ಇಲ್ಲದೆ ನೀವು ಕರೆಕ್ಟ್ ಆಗಿ ಉತ್ತರ ಬರೀತೀರಾ. ಓಕೆನಾ? ಇದೇ ರೀತಿಯಲ್ಲಿ ನೀವು ಎಕ್ಸಾಮ್ಗೆ ಓದಬೇಕು. ಓಕೆನಾ? ಅದನ್ನ ಬಿಟ್ಟು 5 ಮಾರ್ಕ್ಸ್ಗೆ ಬೇರೆ ಟಾಪಿಕ್ ತಗೊಳ್ಳೋದು, 3 ಮಾರ್ಕ್ಸ್ಗೆ ಇನ್ನೊಂದು ಟಾಪಿಕ್ ಓದೋದು, ಆ ಥರ ಮಾಡೋದಲ್ಲಿ ಮಾರ್ಕ್ಸ್ ಕಮ್ಮಿ ಬರುತ್ತೆ. ಆವಾಗ ನಿಮಗೆ ಪೇಪರ್ ಕಷ್ಟ ಅನ್ಸುತ್ತೆ. ಇದು ಸರ್ಕಾರದವ್ರು ಬಿಟ್ಟಿರೋ ಬ್ಲೂ ಪ್ರಿಂಟು. ಈ ರೀತಿಯಲ್ಲೇ ಓದಬೇಕು ಅಂತ ಅವರೇ ಬಿಟ್ಟಿರ್ತಾರೆ. ನಾವು ಅದೇ ರೀತಿಯಲ್ಲಿ ಓದಿದ್ದೇ ಆದರೆ ನಾವು 80ಗೆ 75 ಅಬೋ 80 ಕೂಡ ಸ್ಕೋರ್ ಮಾಡ್ಬೋದು ನಾವು. ಓಕೆನಾ? ನಾನು ಹಾಗೆ ನೆಕ್ಸ್ಟ್ ಕ್ಲಾಸಲ್ಲಿ ಸೈನ್ಸ್ ಆಗಿರ್ಬೋದು, ಸೋಷಲ್ ಆಗಿರ್ಬೋದು, ವೆರಿ 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 ಇಂಪಾರ್ಟೆಂಟ್ ಕ್ವಶನ್ಸ್ನ ನಾನು ನಿಮ್ಮ ಜೊತೆ ಡಿಸ್ಕಸ್ ಮಾಡ್ತೀನಿ. ಏನು ಇಂಪಾರ್ಟೆಂಟ್ ಟಾಪಿಕ್ಸ್, ಇವ್ರಿಗೆ ಗೊತ್ತು ಇಂಪಾರ್ಟೆಂಟ್ ಟಾಪಿಕ್ಸು ಅಂತ ನೀವು ಥಿಂಕ್ ಮಾಡ್ತಿರ್ಬೋದು. ಓಕೆನಾ? ನಾನು ಪ್ರೂಫ್ ಸಮೇತ ತಂದು ನಾನು ನಿಮಗೆ ತೋರಿಸ್ತೀನಿ. ಯಾಕಂದರೆ ನಾವು ಯಾವತ್ತೇ ಆಗಲಿ ಏನೇ ಒಂದು ಎಕ್ಸಾಮ್ ಓದಬೇಕಾದ್ರೆ ನಾವು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ನ ನಾವು ಫಸ್ಟ್ ಓದಬೇಕು. ಒಂದು 10 ಇಯರ್ಸ್ ಆಗಿರ್ಬೋದು, ಒಂದು 5 ಇಯರ್ ಕ್ವಶನ್ ಪೇಪರ್ ಆಗಿ ನಾವು ರಿಪೀಟೆಡ್ಸ್ ಅಲ್ಲಿ ಓದಿದ್ದೇ ಆದರೆ ನಾವು ಕೂಡ ಫೈಂಡ್ ಔಟ್ ಮಾಡ್ಬೋದು 2026ಗೆ ಯಾವ ಕ್ವಶನ್ ಅವ್ರು ಕೇಳಬಹುದು ಅಂತ. ಓಕೆನಾ? ಕೇಳಬಹುದು, ಇದೇ ಕೇಳ್ತಾರೆ ಅಂತ ಹೇಳಕ್ಕಾಗಲ್ಲ, ಅವ್ರು ಇದು ನಿರೀಕ್ಷೆ ಇರ್ಬೋದು ಇದನ್ನ ಕೇಳ್ತಾರೆ ಅಂತ ಟಾಪಿಕ್ಸ್ನ ನಾವು ಪರ್ಫೆಕ್ಟ್ ಆಗಿ ಓದಬೇಕು. ಓಕೆನಾ? ಓಕೆ, ನೆಕ್ಸ್ಟ್ ಕ್ಲಾಸಲ್ಲಿ ನಾನು ನಿಮ್ಮ ಜೊತೆ ಇಂಪಾರ್ಟೆಂಟ್ ಟಾಪಿಕ್ಸ್ನ, ಇಂಪಾರ್ಟೆಂಟ್ ಕ್ವಶನ್ಸ್ನ ಡಿಸ್ಕಸ್ ಮಾಡ್ತೀನಿ. ಥ್ಯಾಂಕ್ ಯು. ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ, ಹಳ್ಳಿಯವ್ರಿಗೆ ಶೇರ್ ಮಾಡಿ, ಗ್ರಾಮೀಣ ಮಕ್ಕಳಿಗೆ ಶೇರ್ ಮಾಡಿ, ಸಿಟಿ ಮಕ್ಕಳಿಗೂ ಶೇರ್ ಮಾಡಿ. ಯಾಕಂದರೆ ಗ್ರಾಮೀಣ ಮಕ್ಕಳಿಗೆ ಸೋರ್ಸ್ ಕಮ್ಮಿ ಇದೆ ಅವ್ರಿಗೆ. ಓಕೆನಾ? ಅವರು ಒಳ್ಳೊಳ್ಳೆ ಮಾರ್ಕ್ಸ್ಗಳು ತೆಗಿಬೇಕು, ಒಳ್ಳೊಳ್ಳೆ ಕಡೆ ಕಾಲೇಜಿಗೆ ಸೇರಬೇಕು. ಓಕೆ, ಆ ದೃಷ್ಟಿಯಿಂದ ನಾನು ನಿಮಗೆ ಇದನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಓಕೆ, ಕಾರ್ತಿಕ್ ನಾಗರಾಜು ಕಡೆಯಿಂದ ಧನ್ಯವಾದಗಳು.